ನಮಸ್ತೆ ವೀಕ್ಷಕರೇ, ಇಲ್ಲಿ ಡೈಮಂಡ್ ಮಳೆನೇ ಸುರಿತಿದ್ಯಂತೆ ನೋಡಿ. ನನಗೂ ಸಿಕ್ಕಿದೆ ಸ್ವಲ್ಪ. ಇಲ್ಲಿ ಜನಗಳು ನೋಡಿ, ಬಹಳಷ್ಟು ಜನ ಇದ್ದಾರೆ. అవునా దొరకనా ఇక్కడ ಡೈಮಂಡ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಗೊತ್ತಾಗುತ್ತೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅನುಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ 3 AM ಇಂದನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಪಯಣ ಮಂತ್ರಾಲಯ ಕಡೆಗೆ. ಇದು ಬ್ಯಾಂಗ್ಳೂರ್ ಟು ಹೈದ್ರಾಬಾದ್ ಹೈವೇಲಿ ನಾವು ಟ್ರಾವೆಲ್ ಮಾಡ್ತಿರೋವಂಥದ್ದು. ಸೊ ಈ ವೇ ನಮಗೆ ತುಂಬಾ ಹತ್ತಿರ ಆಗುತ್ತೆ. ಸೊ ನಾವು ಯಾವಾಗಲೂ ಇದೇ ವೇಯಲ್ಲೇ ನಾವು ಮಂತ್ರಾಲಯ ಹೋಗೋದು. ಹಾಗೆ ಫ್ಯೂಯಲ್ ಸ್ಟೇಷನಲ್ಲೇ ಫ್ಯೂಯಲ್ ಹಾಕಿಸ್ಕೊಂಡು ನಾವು ಅನಂತಪುರನ ಪಾಸ್ ಮಾಡ್ಕೊಂಡು ಹೋಗ್ತಿದ್ದೀವಿ. ನೋಡಿ, ಇಲ್ಲಿ ಕಾಣಿಸ್ತಿರೋಂಥದ್ದು ಒಂದು ಕೃಷ್ಣನ ದೇವಸ್ಥಾನ. ಈಗ ನೀವು ನೋಡ್ತಿದ್ದ ಗ್ರೀನರಿ ಎಲ್ಲ ಕಂಪ್ಲೀಟ್ ಹರಳೆ ಬರುತ್ತಲ್ಲ, ಕಂಪ್ಲೀಟ್ ಅದನ್ನು ರೈತರು ಹಾಕಿದ್ದಾರೆ ನೋಡಿ. ಅರ್ಲಿ ಮಾರ್ನಿಂಗ್ ರೈತರು ಎಷ್ಟು ಚೆನ್ನಾಗಿ ಬಂಡಿ ಎಲ್ಲ ಹೊತ್ಕೊಂಡು ಹೋಗ್ತಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಒಂದು ಸ್ಟಾಪ್ಗೆ ನಾವು ಸ್ಟಾಪ್ ಮಾಡಿದ್ರಿ. ಇಲ್ಲಿ ನೋಡಿದ್ರೆ ವಜ್ರಗಳನ್ನ ಹುಡುಕ್ತಾಯಿದ್ರು, ಬಹಳಷ್ಟು ಜನ ಇದ್ರು. ಒಂದು 2 acres ಅಲ್ಲಿ. ಬನ್ನಿ, ಈ రైతరేనో ಹೇಳ್ತಾರೆ ಕೇಳಿ. అంటే ఎవరైనా వచ్చి ఇక్కడ పుట్టుకోవచ్చా? ఇప్పుడు రైతులు కదా, పొలాల్లో పోతే తిడతారు. ఎండాకాలం బాగా వెతుకోవాలా, శివరాత్రి అప్పుడు అట్లా. ఈ టైంలో రైతులు ఊరుకోరు అనమాట. ఏదో ఇది ఖాళీ స్థలం ఉంది కానీ వచ్చినాం. దొరికినాయి అదృష్టం బట్టి. మీకేమో దొరికినాయా? అంటే వేరే వాళ్ళకి దొరికినాయి, ఇంకా దొరకలేదు. దొరికినాయి ఇంకా అట్లే దొరుకుతున్నాయి అదృష్టం బట్టి. అదే ఈ ఊరు అంటే మంత్రాలయం నుంచి వే చెప్పండి ఎవరికైనా. అంటే ఇక్కడ అంటే కర్నూలు జిల్లా, అంటే పత్తికొండ తాలూకా, జొన్నగిరి గ్రామం. అంటే ఎవరైనా వచ్చి ఇక్కడ పుడుకోవచ్చు, ఆయన వెతుకోవచ్చు. అంటే ఎండాకాలం అయితే వెతుకోవచ్చు, రైతులకు ఇబ్బంది అనమాట. ಸರಿ ಅಣ್ಣ, ಥ್ಯಾಂಕ್ಸ್. ಪಾಸ್ ಆಗ್ತಾ ಬಹಳಷ್ಟು ಕುರಿಗಳಿತ್ತು. ಸೊ ನನಗೊಂದು ಡೌಟ್ ಏನು ಅಂದರೆ, ಅಲ್ಲಿ ಹುಡುಕ್ತಾರವ್ರ ಕುರಿಗಳ, ಇವು ಕುರಿಗಳ ಅಂತ. ನೆಕ್ಸ್ಟ್ ನಾನು ಕುರಿ ಹಾಕ್ತೀನಿ, ಬನ್ನಿ ಮುಂದಕ್ಕೆ ತೋರಿಸ್ತೀನಿ. ಬಹಳಷ್ಟು ಕಡೆ ವಿಂಡ್ ಎನರ್ಜಿ ಕಲೆಕ್ಟ್ ಮಾಡೋವಂಥ ಒಂದು ಫ್ಯಾನ್ಸ್ ಇದೆ. ತುಂಬ ಒಂದು 10ರಿಂದ 12 ಎಕರೆಗೆ ಆಗೋಷ್ಟು ವಿಂಡ್ ಎನರ್ಜಿ ಪಾಸ್ ಮಾಡೋಷ್ಟು ಫ್ಯಾನ್ಸ್ನ ಹಾಕಿದ್ದಾರೆ ನೋಡಿ. ಎಷ್ಟು ನೋಡೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸಿತ್ತು. ಆಲ್ಮೋಸ್ಟ್ ತುಂಬಾ ಇತ್ತು ಆ ಕಡೆ. ಹಾಗೆ ಪಾಸ್ ಮಾಡ್ಕೊಂಡು ಹೋಗ್ತಾ ನಮಗೆ ಬೆಟ್ಟ ಗುಡ್ಡಗಳೆಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ಮಾರ್ನಿಂಗ್ಗೆ ಮಳೆ ಬೇರೆ ಬರ್ತಾಯಿತ್ತು. ಹಾಗೆ ನಾವು ಮಂತ್ರಾಲಯ ರೀಚ್ ಆದ್ವಿ. ಮಂತ್ರಾಲಯ ಆಲ್ಮೋಸ್ಟ್ ಒಂದು 8:30 9 o'clockಗೆಲ್ಲ ನಾವು ಆಲ್ಮೋಸ್ಟ್ 8:30ಗೆ ರೀಚ್ ಆಗಿದ್ವಿ. ಮಾರ್ನಿಂಗ್ 3 o'clockಗೆ ಮನೆ ಬಿಟ್ಟಿದ್ದು. ಒಂದು ಸ್ವಲ್ಪ ಅವರ್ ಜರ್ನಿ ಅಷ್ಟೇ ನಮಗೆ ಇಲ್ಲಿ. ನಾವು ಬೇರೆ ಹೋಗಿದ್ದಿದ್ದು ಗುರುವಾರ ಬಹಳಷ್ಟು ರಶ್ ಇತ್ತು. ಸೊ ನಾನು ಭಕ್ತರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ಬಹಳಷ್ಟು ತುಂಬಾ ನೇಚರ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಸೊ ಹೆಜ್ಜೆ ಇಡೋಕ್ಕೂ ನಮಗೆ ಒಂದು ಸ್ವಲ್ಪ ಮುಜುಗರ ಆಗುತ್ತೆ, ಅಷ್ಟು ಗಲೀಜು ಮಾಡಿಬಿಟ್ಟಿದ್ದಾರೆ ಒಂದು ಪುಣ್ಯ ಸ್ಥಳನ. ದಯವಿಟ್ಟು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನೀವು ಮಾತ್ರ ಯಾರೂ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಆ ನದಿಗಳ ಹತ್ರ ಆದರೆ ಮುಖಾನೇ ಇಡೋಕ್ಕಾಗಲ್ಲ, ಅಷ್ಟು ತುಂಬಾ ಇದೆ. ಸೊ ಆ ಥರ ಹೇಳ್ಬಾರ್ದು, ಒಂದು ಪುಣ್ಯ ಸ್ಥಳ ಇದು. ಬಟ್ ಜನಗಳು ಮಾಡಿರೋ ತಪ್ಪಿಗೆ ನಾವು ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಆದಷ್ಟು ಸ್ವಚ್ಛತೆನ ಕಾಪಾಡೋದಕ್ಕೆ ಪ್ರಯತ್ನ ಪಡಿ ಅಂತ ನಾನು ಹೇಳ್ತೀನಿ. ಬನ್ನಿ, ಕಂಪ್ಲೀಟ್ ಫುಲ್ ವಿಡಿಯೋ ನೋಡಿ, ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ನಮಗೂ ವಜ್ರ ಸಿಕ್ತು. ಸೊ ನಿಮಗೆ ಅದು ವಿಡಿಯೋ ನೋಡಬೇಕು ಅಂದರೆ ಕಂಪ್ಲೀಟ್ ಫುಲ್ ವಿಡಿಯೋನ ನೋಡಬೇಕು ನೋಡಿ. ತುಂಬ ಅಂದರೆ ತುಂಬಾ ಕಸ ಇದೆ. ದಯವಿಟ್ಟು ವಿಡಿಯೋನ ನೋಡ್ತಾ ಇರೋರು ಆದಷ್ಟು ಹೋದವ್ರು ಅಟ್ಲೀಸ್ಟ್ ನೀವು ಸ್ವಚ್ಛತೆನ ಕಾಪಾಡಿದ್ರೆ ಸಾಕು, ಸ್ವಲ್ಪ ಕ್ಲೀನ್ ಆದರೂ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವಾಗ. ಅಲ್ಲಿ ಬಹಳಷ್ಟು ಹಸುಗಳೆಲ್ಲ ಇರುತ್ತೆ. ಇನ್ ಕೇಸ್ ಯಾರಾದರೂ ಫೀಡ್ ಮಾಡಬೇಕು ಅಂದರೆ ಬಾಳೆಹಣ್ಣೆಲ್ಲ ಸಿಗುತ್ತೆ. ದಯವಿಟ್ಟು ಇಂಥ ಹಸುಗಳಿಗೆ ಫೀಡ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಆ ಹೂಗಳನ್ನ ಲೈಟಿಂಗ್ಸ್ನೆಲ್ಲ ನೋಡ್ತಿದ್ರೆ ಕಂಪ್ಲೀಟ್ ಜಾತ್ರೆ ಫೀಲ್ ಬರ್ತಿದೆ. ಹಾಗೆ ನಾವು ದೇವಸ್ಥಾನದ ಕಡೆಗೆ ಹೋಗ್ತಿದ್ದೀವಿ. ನೋಡಿ, ಹೂವುಗಳೆಲ್ಲ ಎಷ್ಟು ಫ್ರೆಶ್ ಆಗಿ ನೋಡೋಕ್ಕೆ ಚೆನ್ನಾಗಿತ್ತು ಅಂತ ಅದನ್ನೂ ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿ ಒಂದು ಹುಡುಗಿ ಹಾಯ್ ಮಾಡ್ತಿದ್ದಲ್ಲ, ಸೊ ಹಾಯ್ ಮಾಡಿ ಅಂತ ಹೇಳಿದೆ. ಇದು ಯಾವ ಥರ ಅಂತಂದರೆ, ಮೆಹಂದಿ ಯಾವುದೋ ಕೆಮಿಕಲ್ನ ಯೂಸ್ ಮಾಡಿಕೊಂಡು ಡಿಸೈನ್ಸಲ್ಲಿ ನಮ್ಮ ಕೈಗೆ ಹೊತ್ತಾರೆ. ಸೊ ಅದು ಮೆಹಂದಿ ಥರ ಬರುತ್ತೆ. ಯೂಶ್ವಲಾಗಿ ನಾವು ಗುರುವಾರ ಬಂದಿರೋದು ಫಸ್ಟ್ ಟೈಮು. ವೀಕೆಂಡಲ್ಲಿ ಆ ಥರ ಬರ್ತಿದ್ದೀವಿ. ಗುರುವಾರ ಬಂದಿರೋದಕ್ಕೂ ತುಂಬಾ ಜನ ಇದ್ದಾರೆ. ಇಲ್ಲಿ ಹುಡುಗಿ ಇದು ನಾಮ ಇಡ್ತಾ ಇದ್ಲು. ಸೊ ನೀವು ನೋಡ್ತಾ ಇರೋಂಥದ್ದು ರಾಘವೇಂದ್ರ ಸ್ವಾಮಿಗಳ ಮಠ. ಬಹಳಷ್ಟು ಜನ ನೋಡಿರ್ತೀರ, ಯಾರು ನೋಡಿರಲ್ವೋ ಅವ್ರಿಗೆ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ಈಗ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಆ ಗರ್ಭಗುಡಿ ಒಳಗಡೆ ಯಾವುದೇ ಕಾರಣಕ್ಕೂ ಫೋನ್ ಹಲೋ ಮಾಡಲಿಲ್ಲ. ಅಟ್ಲೀಸ್ಟ್ ನಿಮಗೆ ದರ್ಶನ ಮಾಡಿಸೋಣ ಅಂತಂದರೆ. ಸೊ ಅಲ್ಲಿ ಒಂದು LED TVಯಲ್ಲಿ ದೇವ್ರನ್ನ ಕಾಣಿಸೋ ಥರ ಒಂದು LED TV ಹಾಕಿರ್ತಾರೆ. ಸೊ ಗರ್ಭಗುಡಿಯಲ್ಲಿ ಏನು ನಡೀತಾ ಇದೆಯೋ ಅಲ್ಲಿ ಅದೆಲ್ಲ ಕಾಣಿಸ್ತಾ ಇರತ್ತೆ.
ಅದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ಮುಂದಕ್ಕೆ ತೋರಿಸ್ತೀನಿ. ನೋಡಿ ಬಹಳಷ್ಟು ಜನ ಇದ್ದಾರೆ ಇಲ್ಲಿ, ಬಹಳಷ್ಟು ಜನ ಹೆಜ್ಜೆ ನಮಸ್ಕಾರ ಆಗ್ತಾರೆ, ಹಾಗೆ ಹುರುಳು ಸೇವೆ ಮಾಡ್ತಾರೆ. ತುಂಬ ಭಕ್ತಿ ಇದೆ ದೇವರಲ್ಲಿ ಇಲ್ಲಿ. ನಾನು ಬೇರೆ ಕಡೆಗಿಂತ ಇಲ್ಲೇ ನೋಡಿರೋದು ಈ ಥರ ಹುರುಳು ಸೇವೆನ, ಹೆಜ್ಜೆ ನಮಸ್ಕಾರನ ಎಲ್ಲ. ಅವತ್ತು ನಾವು ಫಸ್ಟ್ ಟೈಮ್ 2 ಸತಿ ದೇವ್ರ ದರ್ಶನ ಮಾಡಿದ್ವಿ. ಒಂದು ನಾರ್ಮಲ್ ಲೈನ್ ಇರುತ್ತಲ್ಲ, ಸೊ ಅದರಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ ವಾಪಸ್ಸು. ಮತ್ತು ಅಲ್ಲಿ ಅನ್ನದಾನಕ್ಕೆ ಅಂತ ಸ್ವಲ್ಪ ಅಮೌಂಟ್ನ ಡೊನೇಟ್ ಮಾಡಿದ್ರೆ ಅಲ್ಲೊಂದು ಚೀಟಿ ಕೊಡ್ತಾರೆ. ಸೊ ಅದು ಸ್ಪೆಷಲ್ ದರ್ಶನ ಇರುತ್ತೆ. ದೇವ್ರು ಇರುತ್ತಲ್ಲ, ಫಸ್ಟ್ ಬಾಗಿಲಿಂದನೇ ನಮಗೆ ದರ್ಶನ ಮಾಡೋದಕ್ಕೆ ಬಿಡ್ತಾರೆ. ಇಲ್ಲೇ ಅನ್ನದಾನ ಮಾಡುವಂಥ ಒಂದು ಸ್ಥಳ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು. ನಾವು ವರ್ಷ ನನ್ನ ಮಗಳ ಹೆಸರಲ್ಲಿ ಕೊಡ್ತೀವಿ. ನಾನು ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಸೊ ಅದರಿಂದ LED ಸ್ಕ್ರೀನ್ ಹಾಕಿದ್ದಾರೆ, ಅಲ್ಲೇ ನಿಮಗೆ ಕ್ಯಾಪ್ಚರ್ ಮಾಡಿ ನಾನು ತೋರಿಸ್ತಿದ್ದೀನಿ ದೇವ್ರನ್ನ. ಮಂತ್ರಾಲಯದ ಧರ್ಮಾಧಿಕಾರಿಗಳು. ನಾನು ಹೋದಾಗೆಲ್ಲ ಇವ್ರನ್ನೂ ನೋಡ್ತೀನಿ. ಮಂತ್ರಾಲಯದಿಂದ ಮುಗಿಸ್ಕೊಂಡು ಬರಬೇಕಾದ್ರೆ ವಜ್ರಗಳು ಸಿಗೋವಂಥ ಜಾಗದಲ್ಲಿ ಮತ್ತೆ ಸ್ಟಾಪ್ ಮಾಡಿದ್ವಿ. ಹಿಂದೆಗಡೆಗೆ ಎಷ್ಟು ಜನ ಇದ್ದಾರೆ ಕಾಣಿಸ್ತಿಲ್ಲ, ಝೂಮ್ ಹಾಕಿ ತೋರಿಸ್ಬೇಕು, ಅಷ್ಟು ಜನ ಇದ್ದಾರೆ. దొరికినాయక ఎవరికైనా దొరుకుతున్నాయా? ఎవరికైనా దొరికినాయి ఇక్కడ? అవునా, అంటే చిన్న చిన్నగానా? ఓహోహో. అంటే నాకు యూట్యూబ్ ఉంది, యూట్యూబ్ తీసుకోవడానికి వచ్చినాను. కార్ అక్కడ పార్క్ చేసాను, అందుకే చూసాను మార్నింగే. ఇప్పుడు చూస్తే మంచిగా వచ్చారు జనాలు. అవునా, అంటే గవర్నమెంట్ వాళ్ళు ఏమి రాలేదా ఇక్కడికి అని? అంటే ప్రాపర్టీ వాళ్ళు రారా? ఇదే ఊరా మీది? అవునా, వద్దు. ఇక్కడ దొరికినాయి చూడండి. ఇవి ఉన్నాయి చూడు, ఇట్లా పెడితే ఈ చేయగానే కనిపించలే డైమండ్. అవునా, మెరసాలి, అది మెరసాలి అది. అవునా, ఎవరికైనా దొరికినాయా ఇక్కడ? దొరికినాయండి, నేను ఎవరికో దొరికిందే మీదే ఊరు? తాడపత్రి. ನನಗೆ ಯಾವುದೇ ವಜ್ರ ಸಿಗಲಿಲ್ಲ. ಸೊ ಜನಗಳನ್ನ ನೋಡೋಣ, ಬಕ್ರ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಬಿದ್ದಿರೋಂಥ ಸ್ಟೋನ್ಸ್ನ ಎತ್ಕೊಂಡೋಗಿ ನೋಡಿ ನನಗೆ ಸಿಕ್ಕಿದೆ ಅಂತ ತೋರಿಸ್ತಾಯಿದ್ರೆ ಅವ್ರು ಫುಲ್ಲು ಕ್ಯೂರಿಯಾಸಿಟಿಯಿಂದ ನೋಡ್ತಾಯಿದ್ರು. ನೀವೇನಾದರೂ ವಜ್ರ ಹುಡುಕಬೇಕು ಅಂತಂದರೆ ಕಂಪ್ಲೀಟ್ ವಿಡಿಯೋ ಅಲ್ಲಿ ನಾನು ಯಾವ ಜಾಗ ಅಂತ ತಿಳಿಸ್ಕೊಟ್ಟಿದ್ದೀನಿ. ನೀವು ಹೋಗಿ ನಿಮ್ಮ ಲಕ್ನ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.